ಸ್ನೇಹಿತರೆ ನಮಸ್ಕಾರ. 34 ವರ್ಷ ಅಂದರೆ ಒಂದು ಮಗು ಹುಟ್ಟಿ ಮದುವೆ ಆಗಿ ಮಕ್ಕಳಿಗೆ ಮದುವೆ ಮಾಡುವಷ್ಟು ಸಮಯ. ಆದರೆ ಬಿಹಾರದ ವೈಶಾಲಿ ಜಿಲ್ಲಾ ನ್ಯಾಯಾಲಯ ಈಗ ಅಷ್ಟೇ ಹಳೆಯದಾದ ಕ್ರಿಮಿನಲ್ ಕೇಸ್ಗೆ ತೀರ್ಪನ್ನು ಕೊಟ್ಟಿದೆ. ಈ ಮೂಲಕ 1992ರಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಈಗ 84 ವರ್ಷ ತುಂಬಿರುವ ವೃದ್ಧನನ್ನು ದೋಷಿ ಅಂತ ಘೋಷಿಸಿ ಜೈಲು ಶಿಕ್ಷೆ ವಿಧಿಸಿದೆ. ಅದರಂತೆ ನ್ಯಾಯ ತಡವಾಗಿ ಬಂದರೂ ಸೋಲೋದಿಲ್ಲ ಅನ್ನೋ ಮಾತಿಗೆ ಇದು ಮತ್ತೊಂದು ನಿದರ್ಶನವಾಗಿದೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಸುದೀರ್ಘ ಕಾನೂನು ಹೋರಾಟದ ಕತೆ ಆರಂಭವಾಗಿದ್ದು 1992ರಲ್ಲಿ ಬಿಹಾರದ ವೈಶಾಲಿ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹಸುವನ್ನ ಕಟ್ಟುವ ಜಾಗ ಮತ್ತು ದಾರಿಯ ಬಳಕೆಗೆ ಸಂಬಂಧಿಸಿದಂತೆ ಅಕ್ಕಪಕ್ಕದ ಮನೆಯವರ ನಡುವೆ ಭೀಕರ ಜಗಳ ನಡೆದಿತ್ತು. ಈ ಗಲಾಟೆ ವಿಕೋಪಕ್ಕೆ ತಿರುಗಿ ಆರೋಪಿ ದೀಪ್ ರಾಯ್ ಮತ್ತು ಆತನ ಕಡೆಯವರು ಎದುರಾಳಿಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಈ ದಾಳಿಯಲ್ಲಿ ದಂಪತಿ ತೀವ್ರವಾಗಿ ಗಾಯಗೊಂಡಿದ್ರು. ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ಕೊಲೆ ಯತ್ನ ಸೇರಿದಂತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. 1992ರಲ್ಲಿ ದಾಖಲಾದ ಈ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಬರೋಬ್ಬರಿ 34 ವರ್ಷಗಳ ಕಾಲ ಸುದೀರ್ಘವಾಗಿ ಸಾಗಿತು. ಭಾರತದ ನ್ಯಾಯಾಲಯಗಳಲ್ಲಿ ಸಾಕ್ಷ್ಯಗಳ ವಿಚಾರಣೆ, ವಕೀಲರ ವಾದ ಪ್ರತಿವಾದ ಮತ್ತು ಮುಂದೂಡಿಕೆಗಳ ಕಾರಣದಿಂದಾಗಿ ವರ್ಷಗಳು ಉರುಳುತ್ತಾ ಹೋದವು. ಈ ಸುದೀರ್ಘ ಅವಧಿಯಲ್ಲಿ ಪ್ರಕರಣದ ತೀವ್ರತೆ ಮತ್ತು ಸಾಕ್ಷ್ಯಗಳು ಹಾಗೆ ಉಳಿದಿದ್ರೂ ಕಾಲಚಕ್ರ ಮಾತ್ರ ನಿಲ್ಲಲಿಲ್ಲ. ಈ ಮಧ್ಯೆ ಪ್ರಕರಣದಲ್ಲಿ ಹೆಸರಿಸಲಾಗಿದ್ದ ಒಟ್ಟು 5 ಜನ ಆರೋಪಿಗಳ ಪೈಕಿ 4 ಜನ ನ್ಯಾಯಾಲಯದ ಅಂತಿಮ ತೀರ್ಪನ್ನು ಕೇಳುವ ಮುನ್ನವೇ ವಯೋಸಹಜ ಕಾಯಿಲೆಗಳಿಂದಾಗಿ ಮರಣ ಹೊಂದಿದ್ರು. ಕೊನೆಗೆ ಇಡೀ ಪ್ರಕರಣದಲ್ಲಿ ಬದುಕುಳಿದ ಏಕೈಕ ಆರೋಪಿ ದೀಪ್ ರಾಯ್ ಮಾತ್ರ. ಪ್ರಕರಣ ನಡೆದು 34 ವರ್ಷಗಳ ನಂತರ ವೈಶಾಲಿ ಕೋರ್ಟ್ ದೀಪ್ ರಾಯ್ನನ್ನ ದೋಷಿ ಎಂದು ಘೋಷಿಸಿ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ. ಶಿಕ್ಷೆ ಪ್ರಕಟವಾದಾಗ ಆರೋಪಿಗೆ 84 ವರ್ಷ ವಯಸ್ಸಾಗಿದೆ. ಒಟ್ಟಾರೆಯಾಗಿ ಯೌವನದ ಉತ್ಸಾಹದಲ್ಲಿ ಆಯುಧಗಳನ್ನು ಜಳಪಿಸಿ ಗುಂಡುಗಳನ್ನು ಹಾರಿಸಿ ಅಪರಾಧದ ಹಾದಿಯನ್ನು ಹಿಡಿಯುವ ಇಂದಿನ ಯುವಕರಿಗೆ ಈ ಚಿತ್ರಣ ಒಂದು ಪಾಠವಾಗಿದೆ. ಯೌವನದಲ್ಲಿ ಮಾಡಿದ ಅಪರಾಧಗಳು ವೃದ್ಧಾಪ್ಯದ ಅಸಹಾಯಕತೆಯಲ್ಲೂ ಮುಂದುವರಿಯುತ್ತೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಈ ಪ್ರಕರಣ ರವಾನಿಸುತ್ತೆ.